ಸೆಕೆಂಡ್ ಪಿ ಸಿ ಎಮ್ ಸಿ ಕ್ಯೂ ವೆರಿ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂನ ನಾನು ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ವಿಡಿಯೋಗಳನ್ನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಆರ್ಡ್ರ್ ನೋಡ್ತಾ ಇದ್ದರೆ ಮಾತ್ರ ನೋಟಿಫಿಕೇಷನ್ಸ್ ಬರುತ್ತೆ. ಓಕೆ, ಸುಮ್ಮನೆ ಓಪನ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ಸು ಬರೋಲ್ಲ. ಫಸ್ಟು ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಈ ವರ್ಷ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈಗ ನಾವು ಇವಾಗ ಡಿಸ್ಕಸ್ 22ನೇ ಕ್ವಶನ್ಸು. ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5. ಸೈನ್ ಇನ್ವರ್ಸ್ ಆಫ್ ಸೈನ್ 3π/5 ನೋಡಿ. ಸೈನ್ ಇನ್ವರ್ಸ್ ಆಫ್ ಸೈನ್ 3π/5 ಬಂದಾಗ ಸೈನ್ 3π/5 ಈ ಸೈನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್ ಆಗಿರೋದ್ರಿಂದ 3π/5 ಕ್ಯಾನ್ ಬಿ ರಿಟನ್ ಆ್ಯಸ್ π ಮೈನಸ್ 2π/5 ನೋಡಿ. 3π/5 ಅಂತ ಇದೆಯಲ್ಲ, 3π/5 ನಾವು ಸೈನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ π ಮೈನಸ್ 2π/5 ಅಂತ ಬರ್ಕೊಬೇಕು. ಈಗ ಇದಕ್ಕೆ ಸೈನ್ ಅಪ್ಲೈ ಮಾಡಿದಾಗ ಸೈನ್ ಆಫ್ π ಮೈನಸ್ 2π/5 ಸೈನ್ ಆಫ್ π ಮೈನಸ್ ತೀಟಾ ಫಾರ್ಮ್ ಆಯಿತು. ದಿಸ್ ಇಸ್ ತೀಟಾ ಪ್ಲಸ್ ಸೈನ್ ತೀಟಾ ಆಗುತ್ತೆ. ತೀಟಾ ಅಂದರೆ ಎಷ್ಟು? 2π/5. ಇದೆಷ್ಟು ಡಿಗ್ರಿ ಆಗುತ್ತೆ? 72 ಡಿಗ್ರಿ ಆಗುತ್ತೆ. ಯಾವುದೇ ಕಾರಣಕ್ಕೂ 90 ಡಿಗ್ರಿ ಮೇಲ್ಗಡೆ ಇದ್ದರೆ ರೆಡ್ಯೂಸ್ ಮಾಡಬೇಕು, ಅಲೈಡ್ ಆ್ಯಂಗಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು. ಇದು 72 ಡಿಗ್ರಿ ಆಗೋದ್ರಿಂದ 90ಗಿಂತ ಕಡಿಮೆ ಇರೋದ್ರಿಂದ ಆಪ್ಷನ್ ಈಸ್ 2π/5. ದಿಸ್ ಈಸ್ ದ ಆನ್ಸರ್. ಆಪ್ಷನ್ ಸಿ ಈಸ್ ದ ಆನ್ಸರ್, 2π/5. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ 3π/5ಗೆ ಆನ್ಸರು 2π/5, 72 ಡಿಗ್ರಿ. ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್. ದ ವ್ಯಾಲ್ಯೂ ಆಫ್ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್. ನೋಡಿ, ಔಟ್ಸೈಡು ಸೈನ್ ಇದೆ, ಒಳಗಡೆ ಟ್ಯಾನ್ ಇನ್ವರ್ಸ್ ಇದೆ. ಔಟ್ಸೈಡು ಸೈನ್ ಇದ್ದರೆ ಇದನ್ನು ಸೈನ್ ಇನ್ವರ್ಸ್ ಆಫ್ ಮಾಡಲೇಬೇಕು ನಾವು. ಹೌ ಟು ಎಕ್ಸ್ಪ್ರೆಸ್ ಟ್ಯಾನ್ ಇನ್ವರ್ಸನ್ನು ಸೈನ್ ಇನ್ವರ್ಸ್ ಮಾಡೋದು ಯಾವ ಥರ ನೋಡಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸನ್ನು ಸೈನ್ ಇನ್ವರ್ಸ್ ಮಾಡಬೇಕಾದ್ರೆ ಹಿಯರ್ ದ ರೇಷಿಯೋ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆಪೋಸಿಟ್ ಸೈಡ್ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ನೋಡಿದ ತಕ್ಷಣ ಹೇಳ್ಬೋದು, ನಿಮಗೆ ಗೊತ್ತಾಗದೆ ಅಂತ ಬರಿತಾ ಇದ್ದೇನೆ. ಆಪೋಸಿಟ್ ಎಕ್ಸ್ ಆಯಿತು. ಅಡ್ಜಸೆಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಅಂದರೆ ಡಿನಾಮಿನೇಟ್ರಲ್ಲಿ ಇರೋ 1 ಅದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ರಿಮೈನಿಂಗ್ ಹೈಪೋಟೆನ್ಯೂಸ್ ಸೈಡ್ ಇವೆರಡನ್ನೂ ಸ್ಕ್ವೇರ್ ಮಾಡ್ತೀರಿ. x² + 1 ಆಯಿತು. ಈಗ ರಿಕ್ವೈರ್ಡ್ ಸೈನ್ ಇನ್ವರ್ಸ್ ರೇಷಿಯೋ. ಸೈನ್ ಇನ್ವರ್ಸ್ ರೇಷಿಯೋ ಏನಂತ ಬರೀತೀರಿ? ಆಪೋಸಿಟ್, ವಿಚ್ ಈಸ್ ಆಪೋಸಿಟ್ ಇಯರ್ ಎಕ್ಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್, ದಟ್ ಈಸ್ x² + 1. ಅಲ್ಲಿಗೆ ಔಟ್ಸೈಡ್ ಏನಿದೆ? ಔಟ್ಸೈಡು ಸೈನ್ ಇದೆ. ಅದು ನಾವು ಕಂಡಿಡ್ಕೊಂಡಾಗ ಸೈನ್ ಇನ್ವರ್ಸ್ ಆಫ್ x/√x² + 1. ಸೈನು ಮತ್ತು ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು x/√x² + 1, ವಿಚ್ ಇಸ್ ಆನ್ಸರ್ x/√x² + 1 ಇದೆಯಾ? ನೋಡಿ ಹಿಯರ್ x/√1 + x² ಅಂದ್ರೆ ಒಂದೇ, x² + 1 ಅಂದ್ರೆ ಒಂದೇ. ದಿಸ್ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್, x/√1 + x². ನೀವು ಯಾವ್ದು ಬೇಕಾದ್ರೂ ಕೊಡಲಿ. ಈಗ ಸೈನ್ ಇದೆ, ಅದು ಔಟ್ಸೈಡು ಸೈನ್ ಇದೆ, ಒಳಗಡೆ ಟ್ಯಾನ್ ಇನ್ವರ್ಸ್ ಇದೆ. ಇಲ್ಲಿ ಬೇಕಾದ್ರೆ ಕಾಟ್ ಇನ್ವರ್ಸ್ ಕೊಡ್ಬೋದು, ಸೀಕೆಂಟ್ ಇನ್ವರ್ಸ್ ಕೊಡ್ಬೋದು, ಕೊಸಿಕೆಂಟ್ ಇನ್ವರ್ಸ್ ಕೊಡ್ಬೋದು, ಕಾಸ್ ಇನ್ವರ್ಸ್ ಕೊಡ್ಬೋದು. ಅದನ್ನು ಸಪೋಸ್ ಇದು ಕಾಸ್ ಇನ್ವರ್ಸ್ ಕೊಟ್ಟರೆ ಸೈನ್ ಇನ್ವರ್ಸ್ ಮಾಡಿ ರೆಕ್ಟ್ಯಾಂಗಲ್ ಟ್ರಯಾಂಗಲನ್ನು ಯೂಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟು 24. ಟ್ಯಾನ್ ಇನ್ವರ್ಸ್ ಆಫ್ x/y ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ x/y ಬೈ x + y. ನೋಡಿ, ಸ್ಟ್ಯಾಂಡರ್ಡ್ ರಿಸಲ್ಟು. ಯಾವುದೇ ವರ್ಕೌಟ್ ಮಾಡೋಂಗಿಲ್ಲ, ಸಿಂಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ನಂಬರ್ ಆಫ್ ಪ್ರಾಬ್ಲಮ್ಸ್ ಈಕ್ವಲ್ ಮಾಡ್ತೀನಿ ನೋಡಿ. ಇಲ್ಲಿ x/y ಅಂತ ಇದೆಯಲ್ಲ, ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ x - y ಬೈ x + y. ಸಪೋಸ್ ಇಲ್ಲಿ ಇರಬೇಕಾದ್ರೆ ನಂಬರ್ ಇರಲಿ, 20 ಅಥವಾ 19 ಇರಲಿ. ಇಲ್ಲಿ 20 - 19 / 20 + 19 100 ಇರಲಿ ಬೇಕಾದ್ರೆ ನೋಡಿ. 100/20
100 by any value, 100 by suppose 50, 100 minus 50 by 100 plus 50, ಈ ಥರ ಇದ್ದಾಗ ಆನ್ಸರು ಸ್ಟ್ಯಾಂಡರ್ಡ್ ಫಾರ್ಮುಲಾ tan inverse of x by y minus tan inverse of difference of x y sum of x y. ಇದರ ಆನ್ಸರ್ ಯಾವುದು? pi by 4. ಆನ್ಸರ್ ಈಸ್ ಆಲ್ವೇಸ್ pi by 4. ಇದೆಯಾ? ಇದೆ. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್ ಆಲ್ವೇಸ್. ನೆಕ್ಸ್ಟ್ ಒನ್ 25. The value of tan square of secant inverse of 2 plus cot square of cosecant inverse of 3. ಈಗ ತಾನು ಹೇಳಿದೆ ನಾನು, ಇಲ್ಲಿ ಔಟ್ಸೈಡ್ ಏನಿದೆ? ಟ್ಯಾನ್ ಇನ್ವರ್ಸ್ ಇದೆ, ಟ್ಯಾನ್ ಇದೆ. ಇಲ್ಲಿ ಏನು ಮಾಡಬೇಕು ನೀವೀಗ? ಟ್ಯಾನ್ ಇನ್ವರ್ಸ್ ಮಾಡಬೇಕು. ಇಲ್ಲಿ ಔಟ್ಸೈಡು ಕಾಟ್ ಇದೆ, ಇದು ಕಾಟ್ ಇನ್ವರ್ಸ್ ಮಾಡಬೇಕು. ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಕೊಟ್ಟಿರೋದೇನು? ಸೀಕೆಂಟ್ ಇನ್ವರ್ಸ್ ಕೊಟ್ಟಿದ್ದಾರೆ. ಟ್ಯಾನ್ ಇನ್ವರ್ಸ್ ಮಾಡಬೇಕು ಅಂದರೆ ಸೀಕೆಂಟ್ ಇನ್ವರ್ಸ್ ರೇಷಿಯೋ ಏನೋ? ಹೈಪಾಟಿನ್ಯೂಸ್ by adjacent side. How to find out this side ಅಂದರೆ ಸ್ಕ್ವೇರ್ ಆಫ್ ದಿಸ್ 4 minus 1 3 ಆಯಿತು, √3 ಆಯಿತು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನು ಕೊಟ್ಟಿದ್ದಾರೆ? ಕೊಸಿಕೆಂಟ್ ಇನ್ವರ್ಸ್ ಆಫ್ 3 ಕೊಟ್ಟಿದ್ದಾರೆ. ಹೈಪಾಟಿನ್ಯೂಸ್ ಬೈ ಆಪೋಸಿಟ್, ಇದು 9 minus 1 8 ಆಯಿತು, √8 ಆಯಿತು. ಇಸ್ ಇಟ್ ಕರೆಕ್ಟ್? ಈಗ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಟ್ಯಾನ್ ಇನ್ವರ್ಸಿಗೆ ಕನ್ವರ್ಟ್ ಮಾಡಬೇಕು. ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ರೇಷಿಯೋ ಫಸ್ಟ್ ಒನ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನ್ಯೂಸ್ 1 ಆಯಿತು, √3 ಉಳ್ಕಂತು. ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ √3 ಅಂದರೆ ಬರೀತೀರಿ √3, ಬಟ್ ಇಲ್ಲಿ ಸ್ಕ್ವೇರ್ ಇದೆ ನೋಡಿ, ಟ್ಯಾನ್ ಸ್ಕ್ವೇರ್ ಅಂತ ಇದೆ. √3 ಸ್ಕ್ವೇರ್ ಮಾಡಿದ್ರೆ ಏನಾಯಿತು? ಉಳಿದಿದ್ದು 3 ಆಯಿತು. ಫಸ್ಟ್ ಟರ್ಮ್ ರಿಸಲ್ಟು 3 ಆಯಿತು. ಅದು ಸೇಮ್ ಆ್ಯಸ್ ಕಾಟ್ ಕೊಸಿಕೆಂಟ್ ಇನ್ವರ್ಸ್ ಆಫ್ √3. ಕಾಟ್ ಇನ್ವರ್ಸ್ ಆಫ್ ಅಡ್ಜಸೆಂಟ್ ಎಷ್ಟಿದೆ? √8. ಅಡ್ಜಸೆಂಟು √8 ಬೈ ಅಡ್ಜಸೆಂಟ್ ಬೈ ಆಪೋಸಿಟ್ 1. ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಇದು ಕಾಟ್ ಸ್ಕ್ವೇರ್ ಅಂತ ಇದೆ, ಬರೀ 8 ಆಯಿತು. ಅಲ್ಲಿಗೆ ಫಸ್ಟ್ ಟರ್ಮ್ ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡಿದಾಗ 3 ಬಂದಿದೆ, ಸ್ಕ್ವೇರ್ ಮಾಡಿದಾಗ √8 3 ಆಯಿತು, ಪ್ಲಸ್ 8. 3 + 8 ಇಸ್ ದ ಬಟ್ ಹೌ ಮಚ್? 11. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. Cos of sin inverse of 2 by 5 plus cos inverse of 0, then the x is equal to option A 1 by 5, option 2 by 5, option C 0, option D 1. ನೆಕ್ಸ್ಟ್ ಕ್ವಶನ್. ರಿಮೈನಿಂಗ್ ಕ್ವಶನ್ಸನ್ನು ಲೆಫ್ಟಿಗೆ ಬಿಡ್ತೇನೆ, ನಾನು ವಿಡಿಯೋ ಮಾಡಿ ಕಳಿಸಿರ್ತೇನೆ, ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಗೊತ್ತಾಗಲ್ಲ ಸೆಂಡ್ ಮಾಡ್ತೇನೆ.